ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿದ್ವಿ. ಸೊ ಇವತ್ತಿನ ಒಂದು ತರಗತಿಯಲ್ಲಿ ಪೇಪರ್ ಫಸ್ಟ್ ಸಾರ್ವಜನಿಕ ಹಣಕಾಸಿನಲ್ಲಿ ಎರಡನೆಯ ಅಧ್ಯಾಯ ಸಾರ್ವಜನಿಕ ಆದಾಯವನ್ನು ಕುರಿತು ಚರ್ಚಿಸ್ತಕ್ಕಂಥದ್ದು. ಕಳೆದ ತರಗತಿಯಲ್ಲಿ ಮೊದಲನೆಯ ಅಧ್ಯಾಯವನ್ನು ಪೂರ್ಣಗೊಳಿಸಿರ್ತಕ್ಕಂಥದ್ದು, ಮುಕ್ತಾಯಗೊಳಿಸಿರ್ತಕ್ಕಂಥದ್ದು. ಇವತ್ತು ಇನ್ನೊಂದು ಎರಡನೆಯ ಹೊಸ ಅಧ್ಯಾಯ ಸಾರ್ವಜನಿಕ ಆದಾಯ. ಈ ಒಂದು ಅಧ್ಯಾಯದಲ್ಲಿ ಸರ್ಕಾರದ ಆದಾಯವನ್ನು ಕುರಿತು ಸವಿಸ್ತಾರವಾಗಿ ನಾವು ಚರ್ಚಿಸ್ತಾ ಇರ್ತಕ್ಕಂಥದ್ದು. ಈ ಸಾರ್ವಜನಿಕ ಆದಾಯದ ಅಧ್ಯಾಯದಲ್ಲಿ ಸಾರ್ವಜನಿಕ ಆದಾಯದ ಮೂಲಗಳು, ತೆರಿಗೆಯೇತರ ನಿಯಮಗಳು, ತೆರಿಗೆಯ ನಿಯಮಗಳು, ತತ್ವಗಳು, ಒಳ್ಳೆಯ ತೆರಿಗೆ ಪದ್ಧತಿಯ ಲಕ್ಷಣಗಳು, ತೆರಿಗೆಯ ಪ್ರಕಾರಗಳನ್ನು ಕುರಿತು ಚರ್ಚಿಸ್ತಕ್ಕಂಥದ್ದು. ಹಾಗೆಯೇ ಉತ್ಪಾದನೆ ಮತ್ತು ವಿತರಣೆ ಮೇಲೆ ತೆರಿಗೆಯ ಪರಿಣಾಮ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಹಾಗೆಯೇ ತೆರಿಗೆಯ ಸಾಮರ್ಥ್ಯ, ಅದರ ಅರ್ಥ ವಿವರಣೆ ಮತ್ತು ನಿರ್ಧಾರಕಗಳನ್ನು ಕುರಿತು ನಾವಿಲ್ಲಿ ಚರ್ಚಿಸ್ತಾ ಇರ್ತಕ್ಕಂಥದ್ದು. ಅಂದರೆ ಇಷ್ಟೂ ವಿಷಯಗಳನ್ನು ಕುರಿತು ನಾವು ಈ ಒಂದು ಅಧ್ಯಾಯದಲ್ಲಿ ಅಧ್ಯಯನ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಸಾರ್ವಜನಿಕ ಆದಾಯ ಅಂತಂದರೆ ಸರ್ಕಾರದ ಆದಾಯ. ಸರ್ಕಾರ ತನ್ನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಬೇಕಾಗಿರ್ತಕ್ಕಂತಹ ಬಂಡವಾಳವನ್ನು ಅಥವಾ ಆದಾಯವನ್ನು ಅನೇಕ ಮೂಲಗಳಿಂದ ಸಂಗ್ರಹಿಸ್ತಕ್ಕಂಥದ್ದು. ಆ ರೀತಿ ಸಂಗ್ರಹಿಸಿರ್ತಕ್ಕಂಥ ಹಣವನ್ನು ತನ್ನ ಅಭಿವೃದ್ಧಿ ಕಾರ್ಯಚಟುವಟಿಕೆಗಳಿಗೆ ಬಳಸಿಕೊಳ್ತಕ್ಕಂಥದ್ದನ್ನು ನಾವು ಆಡಳಿತಾತ್ಮಕ ಸರ್ಕಾರದಲ್ಲಿ ಕಾಣ್ತಾ ಇದ್ದೀವಿ. ಹಾಗಿದ್ರೆ ನಾವು ಮೊದಲಿಗೆ ಗಮನಿಸ್ತಕ್ಕಂಥದ್ದು ಸಾರ್ವಜನಿಕ ಆದಾಯದ ಅರ್ಥ. ಸಾರ್ವಜನಿಕ ಆದಾಯದ ಅರ್ಥವನ್ನು ಕುರಿತು ತಿಳಿದುಕೊಳ್ತಕ್ಕಂಥದ್ದು. ವಾಟ್ ಈಸ್ ಮೀನ್ ಬೈ ಪಬ್ಲಿಕ್ ರೆವೆನ್ಯೂ? ಸಾರ್ವಜನಿಕ ಆದಾಯ ಅಥವಾ ಸಾರ್ವಜನಿಕ ವರಮಾನ ಅಂತಂದ್ರೆ ಸರ್ಕಾರದ ಆದಾಯ. ಅಂದರೆ ಸರ್ಕಾರ ಗಳಿಸ್ತಕ್ಕಂತಹ, ಸರ್ಕಾರ ಸಂಗ್ರಹಿಸ್ತಕ್ಕಂತಹ ವರಮಾನವನ್ನೇ ನಾವು ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಸರ್ಕಾರ ಸಾರ್ವಜನಿಕರಿಂದ ಪಡೆಯತಕ್ಕಂಥ ಎಲ್ಲ ಬಗೆಯ ಆದಾಯಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅನೇಕ ರೂಪದಲ್ಲಿ ಸರ್ಕಾರ ಆದಾಯವನ್ನು ಸಂಗ್ರಹಿಸ್ತಕ್ಕಂಥದ್ದು. ಅದು ಯಾರಿಂದ ಸಂಗ್ರಹಿಸುತ್ತೆ? ಆ ದೇಶದ ಜನರಿಂದ. ತನ್ನ ದೇಶದ ಜನರಿಂದಲೇ ಸರ್ಕಾರ ತನ್ನ ಆದಾಯವನ್ನು ಸಂಗ್ರಹಿಸ್ತಕ್ಕಂಥದ್ದು. ಹಾಗಾಗಿ ಸಾರ್ವಜನಿಕ ಆದಾಯ ಅಂತಂದರೆ ಸರ್ಕಾರದ ಆದಾಯವೇ ಸಾರ್ವಜನಿಕ ಆದಾಯ. ಪ್ರೊಫೆಸರ್ ಡಾಲ್ಟನ್ ಎಂಬ ಅರ್ಥಶಾಸ್ತ್ರಜ್ಞರು ಈ ಸಾರ್ವಜನಿಕ ಆದಾಯವನ್ನು ಎರಡು ಅರ್ಥಗಳಲ್ಲಿ ವ್ಯಾಖ್ಯಾನಿಸಿರ್ತಕ್ಕಂಥದ್ದು. ಒಂದು ವಿಶಾಲ ಅರ್ಥದಲ್ಲಿ, ಇನ್ನೊಂದು ಸಂಕುಚಿತ ಅರ್ಥದಲ್ಲಿ ಈ ಸಾರ್ವಜನಿಕ ಆದಾಯವನ್ನು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು. ವಿಶಾಲ ಅರ್ಥದಲ್ಲಿ ಸಾರ್ವಜನಿಕ ಆದಾಯ ಅಂತಂದರೆ ಸರ್ಕಾರವು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಎಲ್ಲ ಮೂಲಗಳಿಂದ ಪಡೆಯುವ ಆದಾಯಗಳು ಅಥವಾ ಹಣದ ಆಯಗಳು ಎಂದರ್ಥ. ವಿಶಾಲ ಅರ್ಥದಲ್ಲಿ ನಾವು ಸಾರ್ವಜನಿಕ ಆದಾಯ ಅಂತಂದರೆ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀವಿ ವಿಶಾಲ ಅರ್ಥದಲ್ಲಿ ಅಂತಂದರೆ, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರ್ಕಾರವು ಎಲ್ಲ ಮೂಲಗಳಿಂದ ಪಡೆಯತಕ್ಕಂತಹ ಆದಾಯದ ಪ್ರಮಾಣವನ್ನು ನಾವು ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ, ಸಂಕುಚಿತ ಅರ್ಥದಲ್ಲಿ ನಾವು ಸಾರ್ವಜನಿಕ ಆದಾಯದ ಬಗ್ಗೆ ತಿಳ್ಕೋಬೇಕು ಅಂತಂದರೆ, ಸಂಕುಚಿತ ಅರ್ಥದಲ್ಲಿ ಸಾರ್ವಜನಿಕ ಆದಾಯ ಅಂತಂದರೆ ಸಾಮಾನ್ಯವಾಗಿ ಸಾರ್ವಜನಿಕ ಸಂಪನ್ಮೂಲಗಳಿಂದ ಪಡೆಯುವ ಆದಾಯದ ಮೂಲಗಳನ್ನೇ ನಾವು ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಸಾರ್ವಜನಿಕ ಸಂಪನ್ಮೂಲ ಅಂದರೆ ಸರ್ಕಾರದ ಸಂಪನ್ಮೂಲ. ಸರ್ಕಾರ ಅಥವಾ ಸಾರ್ವಜನಿಕ ಸಂಪನ್ಮೂಲಗಳಿಂದ ಪಡೆಯತಕ್ಕಂತಹ ಆದಾಯದ ಮೂಲಗಳಾಗಿರ್ತಕ್ಕಂಥದ್ದಕ್ಕೆ ನಾವು ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಈ ರೀತಿ ಡಾಲ್ಟನ್ ಎಂಬ ಅರ್ಥಶಾಸ್ತ್ರಜ್ಞ ವಿಶಾಲ ಅರ್ಥದಲ್ಲಿ ಮತ್ತು ಸಂಕುಚಿತ ಅರ್ಥದಲ್ಲಿಯೂ ಕೂಡ ಈ ಸಾರ್ವಜನಿಕ ಆದಾಯವನ್ನು ಕುರಿತು ವಿಶ್ಲೇಷಣೆ ಮಾಡಿರ್ತಕ್ಕಂಥದ್ದು.
ಸೊ ಯಾವುದೇ ಬಗೆಯ ಸಂದಿಗ್ಧತೆಯನ್ನ ಅಂದ್ರೆ ಅಸ್ಪಷ್ಟತೆಯನ್ನ ನಿವಾರಿಸಲಿಕ್ಕೆ ಮೊದಲಿನ ವ್ಯಾಖ್ಯಾನದ ಪ್ರಕಾರ ಸಾರ್ವಜನಿಕ ಆದಾಯಕ್ಕೆ ನಾವು ಸಾರ್ವಜನಿಕ ಆಯಗಳು ಅಂದ್ರೆ ಸಾರ್ವಜನಿಕ ಆಯಗಳು ಅಂತಂದ್ರೆ ಸ್ವೀಕೃತಿಗಳು ಅಂತ ಕರೀತಾ ಇರ್ತಕ್ಕಂಥ. ಆಯಗಳು ಮೀನ್ಸ್ ಸ್ವೀಕೃತಿ, ರಿಸಿಪ್ಟ್ ಅಂತ ಕರೀತಾ ಇರ್ತಕ್ಕಂಥ. ಈ ಸಾರ್ವಜನಿಕ ಸ್ವೀಕೃತಿ ಎಂಬುದಾಗಿ ನಾವು ವ್ಯಾಖ್ಯಾನಿಸ್ತಕ್ಕಂಥದ್ದು. ಎರಡನೆಯ ವ್ಯಾಖ್ಯೆಯ ಪ್ರಕಾರ ಅದಕ್ಕೆ ಸಾರ್ವಜನಿಕ ಆದಾಯ ಅಥವಾ ವರಮಾನ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಸಾರ್ವಜನಿಕ ಆಯಗಳಲ್ಲಿ ಅಂದ್ರೆ ಸಾರ್ವಜನಿಕ ಸ್ವೀಕೃತಿಗಳಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರ್ಕಾರ ಪಡೆಯತಕ್ಕಂತಹ ಎಲ್ಲ ಆದಾಯಗಳು ಒಳಗೊಂಡಿರ್ತಕ್ಕಂಥದ್ದು. ಸಾರ್ವಜನಿಕ ಸ್ವೀಕೃತಿ ಅಂತಂದ್ರೆ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸರ್ಕಾರವು ಪಡೆಯುವ ಎಲ್ಲ ಆದಾಯಗಳು ಒಳಗೊಂಡಿರ್ತಕ್ಕಂಥದ್ದಕ್ಕೆ ನಾವು ಸಾರ್ವಜನಿಕ ಸ್ವೀಕೃತಿ, ಸಾರ್ವಜನಿಕ ಆಯಗಳು ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಈ ಸಾರ್ವಜನಿಕ ಸ್ವೀಕೃತಿಗಳು ಏನೆಲ್ಲ ಒಳಗೊಂಡಿರ್ತವೆ ಅಂತಂದ್ರೆ ಸಾರ್ವಜನಿಕ ಆದಾಯಗಳು, ಇತರೆ ಎಲ್ಲ ಮೂಲಗಳಿಂದ ಬರ್ತಕ್ಕಂತಹ ವರಮಾನಗಳನ್ನ ಒಳಗೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ಸ್ವೀಕೃತಿಯಾಗಿರ್ತಕ್ಕಂಥದ್ದು. ಈ ಇತರೆ ಎಲ್ಲ ಮೂಲಗಳಿಂದ ಬರುವ ವರಮಾನ ಅಂತಂದ್ರೆ ಸಾರ್ವಜನಿಕ ಉದ್ಯಮ ಸಂಸ್ಥೆಗಳಿಂದ, ಸರ್ಕಾರದ ಉದ್ಯಮ ಸಂಸ್ಥೆಗಳಿಂದ ಬರ್ತಕ್ಕಂತಹ ವರಮಾನಕ್ಕೆ ಇತರೆ ಎಲ್ಲಾ ಮೂಲಗಳಿಂದ ಬರ್ತಕ್ಕಂತಹ ವರಮಾನ ಎಂಬುದಾಗಿ ಕರೀತಾ ಇರ್ತಕ್ಕಂಥದ್ದು. ಸೊ ಆದ್ರೆ ಸಾರ್ವಜನಿಕ ಆದಾಯ ಅಂತಂದ್ರೆ ತೆರಿಗೆಗಳಿಂದ ಸರ್ಕಾರಿ ಉದ್ಯಮ ಸಂಸ್ಥೆಗಳು ತಾವು ಉತ್ಪಾದಿಸಿದ ಸರಕು ಸೇವೆಗಳನ್ನ ಮಾರಾಟ ಮಾಡೋದ್ರಿಂದ ಆಡಳಿತದ ಸೇವೆಗಳಿಂದ ಬರುವ ಆದಾಯಗಳು ಅಂದ್ರೆ ಶುಲ್ಕ, ದಂಡದ ಹಣ, ದೇಣಿಗೆ ಹಣ, ಅನುದಾನ ಮೊದಲಾದವುಗಳು ಒಳಗೊಂಡಿರ್ತಕ್ಕಂಥದ್ದು ಸಾರ್ವಜನಿಕ ಆದಾಯ. ಸಾರ್ವಜನಿಕ ಆದಾಯ ಅಂತಂದ್ರೆ ಸರ್ಕಾರದ ಆದಾಯ. ಸರ್ಕಾರ ಅನೇಕ ಮೂಲಗಳಿಂದ ಹಣವನ್ನ ಸಂಗ್ರಹಿಸ್ತಕ್ಕಂಥದ್ದು. ತೆರಿಗೆಗಳ ರೂಪದಲ್ಲಿ ಸರ್ಕಾರ ಆದಾಯವನ್ನ ಸಂಗ್ರಹಿಸುತ್ತೆ. ಸರ್ಕಾರ ತನ್ನ ಉದ್ಯಮಿಗಳ ಮೂಲಕ ಆದಾಯವನ್ನ ಪಡೆದುಕೊಳ್ಳುತ್ತೆ. ಅಂದ್ರೆ ಸರ್ಕಾರವೇ ತಾನೇ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿ ತಾನೇ ಉತ್ಪಾದನೆ ಮಾಡಿ ಮಾರಾಟ ಮಾಡೋದ್ರಿಂದ ಅಂದ್ರೆ ಸರ್ಕಾರಿ ಉದ್ಯಮ ಸಂಸ್ಥೆಗಳು, ಸರ್ಕಾರಿ ಕೈಗಾರಿಕೋದ್ಯಮ ಸಂಸ್ಥೆಗಳು ತಾವು ಉತ್ಪಾದಿಸಿರ್ತಕ್ಕಂತಹ ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡೋದ್ರಿಂದಲೂ ಕೂಡ ಆದಾಯವನ್ನ ಗಳಿಸ್ತಕ್ಕಂಥದ್ದು. ಸರ್ಕಾರ ಅನೇಕ ರೀತಿಯಲ್ಲಿ ಸಾರ್ವಜನಿಕರಿಗೆ ಆಡಳಿತಾತ್ಮಕ ಸೇವೆಯನ್ನ ನೀಡೋದ್ರ ಮೂಲಕ ಆದಾಯವನ್ನ ಸಂಗ್ರಹಿಸ್ತಕ್ಕಂಥದ್ದು. ಹಾಗೆಯೇ ಸರ್ಕಾರ ತನ್ನ ಕಾನೂನನ್ನ, ತನ್ನ ನಿಯಮಾವಳಿಗಳನ್ನ ಸಾರ್ವಜನಿಕರು ಏನಾದರೂ ಉಲ್ಲಂಘನೆ ಮಾಡಿದರೆ ಅಂಥವರ ಮೇಲೆ ಏನು ದಂಡವನ್ನ ವಿಧಿಸಲಾಗುತ್ತೆ. ದಂಡದ ಹಣದ ರೂಪದಲ್ಲಿ ಕೂಡ ಸರ್ಕಾರ ಆದಾಯ ಸಂಗ್ರಹಿಸ್ತಕ್ಕಂಥದ್ದು. ದೇಣಿಗೆ ರೂಪದಲ್ಲಿ ಆದಾಯವನ್ನ ಸಂಗ್ರಹಿಸ್ತಕ್ಕಂಥದ್ದು. ಅನುದಾನದ ರೂಪದಲ್ಲಿ ಸರ್ಕಾರ ಆದಾಯವನ್ನ, ಈ ರೀತಿ ಮೊದಲಾದ ಮೂಲಗಳಿಂದಲೂ ಸರ್ಕಾರ ಆದಾಯವನ್ನ ಸಂಗ್ರಹಿಸ್ತಕ್ಕಂಥದ್ದು. ಇವೆಲ್ಲ ಮೂಲಗಳಿಂದ ಒಳಗೊಂಡಿರ್ತಕ್ಕಂಥ ಆದಾಯವನ್ನೇ ನಾವು ಸಾರ್ವಜನಿಕ ಆದಾಯ ಅಂತ ಕರೀತಾರೆ. ಹಾಗಾಗಿ ಈ ಆಧುನಿಕ ಕಲ್ಯಾಣ ರಾಜ್ಯದಲ್ಲಿ ಸಾರ್ವಜನಿಕ ಆದಾಯವು ಮುಖ್ಯವಾಗಿ ತೆರಿಗೆಯ ಆದಾಯ ಮತ್ತು ತೆರಿಗೆಯೇತರ ಆದಾಯ ಎಂಬುದಾಗಿ ಎರಡು ಪ್ರಕಾರಗಳಾಗಿ ವಿಂಗಡಿಸಲ್ಪಟ್ಟಿರ್ತಕ್ಕಂಥದ್ದು. ಇವತ್ತಿನ ಆಧುನಿಕ ಕಲ್ಯಾಣ ರಾಜ್ಯದಲ್ಲಿ ಸಾರ್ವಜನಿಕ ಆದಾಯವು ಮುಖ್ಯವಾಗಿ ತೆರಿಗೆಯ ಆದಾಯ ಮತ್ತು ತೆರಿಗೆಯೇತರ ಆದಾಯ ಎಂದು ಎರಡು ಪ್ರಕಾರವಾಗಿ ವಿಭಾಗಿಸಲ್ಪಟ್ಟಿರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಕ್ಕಂಥದ್ದು. ಹೀಗೆ ಸರ್ಕಾರದ ಆದಾಯದ ಮೂಲಗಳನ್ನ ಸೋರ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ ಅಂತ ಕರೀತಾರೆ. ಸರ್ಕಾರದ ಆದಾಯದ ಮೂಲಗಳನ್ನ ಈ ರೀತಿ ಮುಖ್ಯವಾಗಿ ಎರಡು ಪ್ರಕಾರಗಳಾಗಿ ವಿಂಗಡಿಸಬಹುದು. ವಿ ಮಸ್ಟ್ ಬಿ ಕ್ಲಾಸಿಫೈಡ್ ಆಫ್ ದಿ ಪಬ್ಲಿಕ್ ರೆವೆನ್ಯೂ in the two categories. One is taxable revenue and another one is non-taxable revenue. ಈ ರೀತಿ ಸರ್ಕಾರ ತಾನು ಪಡೆಯತಕ್ಕಂಥ ಆದಾಯದ ಮೂಲಗಳನ್ನ ಎರಡು ಪ್ರಕಾರಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಒಂದು ತೆರಿಗೆಗಳಿಂದ ಬರ್ತಕ್ಕಂಥ ಆದಾಯ, ಇನ್ನೊಂದು ತೆರಿಗೆಯೇತರ ಮೂಲಗಳಿಂದ ಬರ್ತಕ್ಕಂಥ ಆದಾಯ ಎಂಬುದಾಗಿ
ವಿಂಗಡಿಸಲ್ಪಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಇನ್ನು ನೆಕ್ಸ್ಟು ಸಾರ್ವಜನಿಕ ಆದಾಯದ ಮೂಲಗಳು ಅಥವಾ ಸಾರ್ವಜನಿಕ ಆದಾಯದ ವರ್ಗೀಕರಣ. ನೆಕ್ಸ್ಟ್ ಪಾಯಿಂಟ್, ಸಾರ್ವಜನಿಕ ಆದಾಯದ ಮೂಲಗಳು, ಸೋರ್ಸ್ ಆಫ್ ಪಬ್ಲಿಕ್ ರೆವೆನ್ಯೂ ಅಂತ ಕರೀತಾರೆ. ಸೊ ಸಾರ್ವಜನಿಕ ಆದಾಯದ ಮೂಲಗಳು ಅಥವಾ ಸಾರ್ವಜನಿಕ ಆದಾಯದ ವರ್ಗೀಕರಣ, ಈ ವಿವಿಧ ಅರ್ಥಶಾಸ್ತ್ರಜ್ಞರು ವಿವಿಧ ಪ್ರಕಾರವಾಗಿ ಈ ಸಾರ್ವಜನಿಕ ಆದಾಯವನ್ನು ವಿಂಗಡಿಸಿರ್ತಕ್ಕಂಥದ್ದು. ಅವುಗಳಲ್ಲಿ ಆಡಮ್ ಸ್ಮಿತ್, ಡಾಲ್ಟನ್, ಟೇಲರ್, ಜೆ.ಕೆ. ಮೆಹ್ತಾ, ಸಲಿಗ್ಮನ್ ಮತ್ತು ಬ್ಯಾಸ್ಬೆಲ್ ಇವರು ಕೊಟ್ಟಿರುವ ವರ್ಗೀಕರಣವು ಬಹಳಷ್ಟು ಜನಪ್ರಿಯವಾಗಿರ್ತಕ್ಕಂಥದ್ದು. ಈ ವರ್ಗೀಕರಣದ ಪ್ರಕಾರ ಇಲ್ಲಿ ಸಾರ್ವಜನಿಕ ಆದಾಯವು ವಿವಿಧ ಮೂಲಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆ ವಿವಿಧ ಮೂಲಗಳನ್ನೇ ನಾವು ನಂತರ ಸಂಕ್ಷಿಪ್ತವಾಗಿ ವಿವರಿಸ್ತಾ ಹೋಗ್ತಕ್ಕಂಥದ್ದು. ಹಾಗಿದ್ರೆ ಇಲ್ಲಿ ಮುಖ್ಯವಾಗಿ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಎರಡು ಮೂಲಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು. ಒಂದು ತೆರಿಗೆಯ ಮೂಲ, ಹೌದಾ, ಫಸ್ಟ್ ಒನ್ ತೆರಿಗೆಯ ಮೂಲ, ಸೆಕೆಂಡ್ ಒನ್ ತೆರಿಗೆಯೇತರ ಮೂಲ. ತೆರಿಗೆಯೇತರ ಮೂಲ. These are the two types of source of public revenue. ಸೊ ಇಲ್ಲಿ ಸರ್ಕಾರದ ಆದಾಯದ ಮೂಲಗಳನ್ನು ಎರಡು ಗುಂಪುಗಳಾಗಿ ವಿಂಗಡಿಸ್ತೀವಿ. ಒಂದು ತೆರಿಗೆಯ ಮೂಲ, ಮತ್ತೊಂದು ತೆರಿಗೆಯೇತರ ಮೂಲದಲ್ಲಿ ಸರ್ಕಾರ ಆದಾಯವನ್ನು ಕ್ರೋಢೀಕರಣ ಮಾಡ್ತಕ್ಕಂಥದ್ದು, ಸಂಗ್ರಹಿಸ್ತಾ ಇರ್ತಕ್ಕಂಥದ್ದು. ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ಮೊದಲನೆಯ ಮೂಲವಾಗಿರ್ತಕ್ಕಂತಹ ಈ ತೆರಿಗೆಯ ಮೂಲವನ್ನು ಕುರಿತು ಸವಿಸ್ತಾರವಾಗಿ ಮುಂದಿನ ಕ್ಲಾಸುಗಳಲ್ಲಿ ನಾವು ಚರ್ಚಿಸ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು.